ಹೋದ್ರು ಏನು ಮನೆಯಿಂದ ಯಾವಾಗ ಬಿಟ್ಟಿದ್ರು? ಮನೆಗಿಂದ ಏನ್ರಿ 5ನೇ ಕ್ಲಾಸ್ ಇಲ್ಲಿ ಓದ್ತೀನಿ ರೀ. ಸಣ್ಣಂದಿರ ಹಿಡಿದು ಬರೋ ಲಿಂಗ ಪೂಜೆ ಲಿಂಗ ಮಾಡ್ಕೊತಾನೆ ಇರ್ತೀನಿ ರೀ. 7ನೇ ಕ್ಲಾಸ್ ಇದ್ದೀನಿ ರೀ, ಲಿಂಗ ಪೂಜೆ ಮಾಡತ್ತೀನಿ ರೀ ಮನ್ಯಾಗ. ನಮ್ಮಲ್ಲಿ ಮುಸ್ಲಿಮ್ ಇದ್ದೇವಿ, ಲಿಂಗ ಪೂಜೆ ಮಾಡಬೇಡಪ್ಪ ನಮಗೆ ನಡೆಯಲ್ಲ ಅಂಥೇಳಿ ಮನೆಗಿಂದು ಬಿಟಲ್ಲ ಹಚ್ದೇವ್ರಿ. ಅದು ಲಿಂಗ ಬ್ಯಾಡ ಅಂಥೇಳಿ, ಬ್ಯಾಡಪ್ಪ ನಮ್ಮಲ್ಲಿ ಮುಸ್ಲಿಮ್ ಇದ್ದೇವಿ, ಅವು ಲಿಂಗ ಪೂಜೆ ಮಾಡಕ್ಕೆ ನಮ್ಮಲ್ಲಿ ಬಗೆಹರಲ್ಲ ಬ್ಯಾಡ ಅಂತ ಅಂದ್ರೆ ಅದು ಲಿಂಗ ಬಿಡಕಿದ ಮೇಲೆ ಅವ ಮನೆಗೆ ಬಂದೆ ನೋಡ್ರಿ. ಲಿಂಗ ಪೂಜೆನೇ ಮಾಡ್ತೀನಿ ಅಂಥೇಳಿ ಹೊಂಟು ಹೋದನು ರೀ. ಮನೆಗೆ ಬರ್ಲಾರ್ದ 5 ವರ್ಷ ಆದ್ರಿ, ಮನೆಗೆ ಬಂದಿಲ್ಲ ರೀ. ಎಲ್ಲಿ ಹೋಗ್ಯಾನ ಪತ್ತ ಇಲ್ಲ ರೀ, ನನಗೆ ಒಟ್ಟು ಗೊತ್ತಿಲ್ಲ, ಎಲ್ಲಿ ಗೊತ್ತಿಲ್ಲ. ಏನು ನಿಮಗೇನು ಫೋನ್ ಮಾಡೋದು ಏನು ಮಾಡಲ್ಲ ನೋಡ್ರಿ, ಫೋನ್ ಮಾಡಿದ್ರು ಭೀ ಎತ್ತಲ್ಲ, ಫೋನ್ ಹಚ್ಚಲ್ಲ. ಈ ಬಸವ ಕಲ್ಯಾಣಕ್ಕೆ ಎಲ್ಲಿ ಹೋಗಿದ್ದ ಅಂತ ಅವಾಗ ಹೋಗ್ಯಾನ್ರಿ ಅವ, ಬಕ್ಕುಳ್ದಿನ ಆಯ್ತು ಹೋಗಿ. ಬಸವ ಕಲ್ಯಾಣಕ್ಕೆ ಹೋಗಿ ಮತ್ತೆ 5-8 ವರ್ಷ ಆಯ್ತು ರೀ ಬಸವ ಕಲ್ಯಾಣಕ್ಕೆ. ಅವಾಗ ಹೋದೋ ನಿಮ್ಮ ಬಲ್ಲಿನವ್ರು 1 ಜನ ಹೋಗಿ ಬೈದು ಏನ್ರಿ ನಾನೇ ಹೋಗಿದ್ರಿ. ಅವಾಗ ಹೋಗಿದ್ದು ಭಾಳ ದಿನ ಆಯ್ತು ಹೋಗಿ ಯಾಕೋ ಏನೋ ಬಂದಿಲ್ಲ ಮನೆಗೆ ಅಂತ ಹೋಗಿದ್ದ. ಹೋಗತಕ್ಕ ದೀಕ್ಷೆ ತೊಗೊಂಡು ಕಾವಿ ಬಟ್ಟೆ ಹಾಕೊಂಡು ಮಠದಾಗ ಇದ್ದೀನಿ ರೀ. ನೋಡ್ಕೇಸಿಂದ ವಾಪಸ್ ಬಂದೇನಿ ರೀ. ನಾ ಏನೋ ಅಂದಿಲ್ಲ ಏನಿಲ್ಲ ಅಲ್ಲಿ. ಮತ್ತೆ 10ನೇ ತನ ಇಲ್ಲೇ ಕಲ್ತಾನತ್ತಲ್ರಿ? ಅಲ್ಲಿ ಕಾಳಿಗೆ ಕಲ್ತ ಕಡೆ ಹೋಗ್ಯಾನ್ರಿ ಅವ. ಅವಾಗ ಮನೆಗೆ ಇದ್ದಿಲ್ಲ, ಕಾಳಿಗೆ ಕಲ್ ಆ ಕಡೆ ಬರ್ತೀನಿ, ಆ ಕಡೆ ಹೋಗ್ತೀನಿ ರೀ. ಅವ ಜಾಸ್ತಿ ಬರ್ತಿಲ್ಲ ಮನೆಗೆ, ಇರ್ತಿದಿಲ್ರಿ ಅವಾಗ. ಇಲ್ಲಿ 7ನೇ ತಕನೇ ಹೇಳ್ದಾನ್ರಿ ಮನ್ಯಾಗ. 7ನೇ ಆ ಕಡೆ ಹೋಗ್ಯಾನ್ರಿ. ಅಲ್ಲಿ ಹಂಗೆ ಎಕ್ಸಾಮ್ ಕಟ್ಟಿರಿ ಸರ್, ಅಲ್ಲೇ ಕಟ್ಟ ಆ ಕಡೆ ಹೋಗಿ ನಾವು ಕಲ್ಯಾಣಕ್ಕೆ ಹೇಳ್ತೀನಿ ರೀ. ಕಲ್ಯಾಣಕ್ಕೆ ಕಲ್ತಾನ್ರಿ 2-3 ವರ್ಷ ಅಲ್ಲಿ. ಈಗ ಸ್ವಾಮೀಜಿ ಆದ್ಮೇಲೆ ಅಲ್ಲೆಲ್ಲ ಇದು ಚಾಮರಾಜನಗರದಾಗ ಸ್ವಾಮಿ ಆದ್ಮೇಲೆ ಏನು ಭೇಟಿ ಭೇಟಿಯಾಗಿಲ್ಲ ನೋಡ್ರಿ, ಬಂದಿಲ್ಲ ಮನೆಗೆ ವಾಪಸ್. ನಾ ಇಂಥ ಕಡೆ ಏನು ಹೇಳೋದಿಲ್ಲ, ಏನು ಹೇಳಿಲ್ಲ, ಬಂದಿಲ್ಲ ನೋಡ್ರಿ ಮನೆಗೆ.